ಈ ಕಡೆಯಿಂದ ಪಂಚಲಿಂಗ, ಆ ಕಡೆಯಿಂದ ಯಾರು? ಲೇ ನಾನ್ ಕಣೋ ಆನಂದ, ಎಲ್ಲಿದ್ಯೋ? ಪಂಪ್ ಹೌಸ್ ಹತ್ರ ಇದೀನಿ. ಒಂದ್ ಕೆಲ್ಸ ಮಾಡು, ಇಲ್ಲೇ ಬಂದ್ಬಿಡು. ಆಯ್ತಿರೋ, ಫೋನ್ ಬಂದೆ. ಸಖತ್ತಗಳೇ ಹೋಗು. ಹಂಗೆ ವಸಿದ್ದ ಬರ್ತತಿಯಾ? ಅಯ್ಯೋ, ನಾನೇನ್ ಟೈಪ್ ರೆಕಾರ್ಡರ್ ಕ್ಯಾಸೆಟ್ ಹಿಂದೆ ಮುಂದೆ ತಿರುವಾಕಕ್ಕೆ ಹಂಗೆಲ್ಲ ಆಗಲ್ಲ, ಹೋಗಲ್ಲ. ಈಗ ಬಂದ್ಬಿಟ್ಟು ಅದಕ್ಕೆ ಈ ಪಾರ್ಟಿ ಸಿಟ್ ಮಾಡ್ಕೊಳ್ಳೋದೆ. ಅದ್ಯಾಕ್ಲಾ ಮಗಿಗೆ ಹಂಗ್ ಕೋಪತ್ತಿಸ್ತೀಯ? ಮೆತ್ತಗ್ ಮಾಡ್ಕೊಳದಲ್ವೇ? ನನ್ ಮಗನೇ, ಇಲ್ಲೇನೋ ಮಾಡ್ತಿದ್ಯಾ? ಆ ಶಿವ ಎಲ್ಲಿ? ನಾಟಿ ಕೋಳಿ ಸಿಕ್ಕೈತೆ, ರುಚಿ ನೋಡ್ತಿದ್ವಿ. ನೀನು ಒಂದ್ ಕೈ ನೋಡ್ಲಾ? ಕೋಳಿನ? ನನ್ನ ಮಕ್ಕಳ ಮಾಡಕ್ ಬೇರೆ ಕೆಲಸ ಇಲ್ವೇನೋ ನಿಮ್ಗೆ? ಮಾಡೋದು ಒಂದ್ ಕೆಲ್ಸ ಅಲ್ವೇ? ಹಲೋ, ಹೂ ಕಣಕ್ಕ, ಆ ಕಣಕ್ಕ, ಸರಿ ಕಣಕ್ಕ. ಅಲ್ಲ ಆನಂದ, ನೀನ್ ಯಾವಾಗಲ್ಲ ಬಂದೆ? ಒಳ್ಳೆ ಬಂದಿದ್ಯಾ? ನೀನು ಒಂದ್ಕಿತ ಮುಳುಗೇಳುವಂತೆ. ಮುಳುಗೇಳದ ಎಲ್ಲಿ? ನನ್ ಗೆಳೆಯ ಆನಂದ ಅಂತ ಒಂದ್ಕಿತ. ಬಿಡ, ಫಸ್ಟ್ ಅವಳನ್ನ ಕಳ್ಸಲ್ಲ. ಅವಳು ಅಂದ್ರೆ ಇಡೀ ಊರ ಕ್ಯೂ ನಿತ್ಕತ್ತದೆ. ನಿಂದೇನ್ಲಾ ಮುದೇವಿ? ಅವಳಿಗೋಸ್ಕರ 3 ತಿಂಗಳು ಮುಂಚೆನೆ ಬುಕ್ ಮಾಡ್ಕೊಂಡಿದೀವಿ. ಬರ್ತಿರೋ? ಭಾರಿ ಬಿಲ್ಲಿ ಇದ್ದಂಗವಳೆ. ಲೇ, ಎಲ್ಲ ಮುಗ್ದೋಯ್ತಾ? ಬಿರ್ನೆ ಬರೋದಲ್ವೇ? ಈಗ ಓದ್ಲಲ್ಲ ಥೋ ನಿನ್ನ. ನೀನೇನ್ಲಾ ಗಂಡ್ಸದ ಮೇಲೆ ಇವೆಲ್ಲ ಅನುಭವಿಸ್ಬೇಕಂಡ್ಲಾ? ಅದಿರ್ಲಿ, ಯಾಕೋ ಮದ್ವೆನೇ ಬೇಡ ಅಂತ ಕೊಸಾರ್ ಅಂತ ಎದ್ ಬಂದಂತೆ. ನಾನೇನ್ ಮದ್ವೆನೇ ಬೇಡ ಅಂದಿಲ್ಲ, ಈಗ ಬೇಡ ಅಂದೆ ಅಷ್ಟೇ. ಅಲ್ವೋ ಆನಂದ, ನಿನ್ ವಯಸ್ಸವ್ರೆ ನಾವುನುವೆ. ನಮ್ಗಾಗ್ಲೇ ಮದ್ವೆ ಆಗಿ 8-10 ವರ್ಷ ಆಯ್ತು. ನೀನ್ ಮಾತ್ರ ಹಿಂಗೆ ಗುಂಡ್ರುಗೋಬಿ ಹಿಂಗಿದ್ರೆ ಹೆಂಗೋ? ಲೇ, ಯಾವ್ಯಾವ್ದು ಯಾವ್ಯಾವ ಟೈಮ್ಗೆ ಆಗ್ಬೇಕೋ ಅದಾದ್ರೇನೆ ಚಂದ ಕಂಡ್ಲಾ. ಹುಡುಗಿ ನೋಡಿ ಓಕೆ ಆದ್ಮೇಲೆ ಎಂಗೇಜ್ಮೆಂಟ್ ಒಂದಾದ್ರೂ ಮುಗಿತು ಕಂಡ್ಲಾ. ಅವಳು ಅರ್ಧ ಎಂಡ್ರ ಆದಂಗೆನೆ ಲೆಕ್ಕ. ಆಗಾಗ ಕದ್ದು ಮುಚ್ಚಿ ಮೀಟ್ ಮಾಡ್ಬೋದು. ಆಗಾಗ ಬಾಳೆ ತೋಪು ಪಂಪ್ ಸೆಟ್ ಹತ್ರ ಕರ್ಕೊಂಡೋಗಿ ಯಾರಿಗೂ ಕಾಣ್ದಂಗ್ ಮುತ್ ಕೊಡ್ಬೋದು. ನೋಡ್ಲಾ, ಹಗಲೊತ್ತಲ್ಲೇ ಒಳಗ್ ಸೇರ್ಕೊಂಡ್ ಕದ ಜಡ್ಕೊಂಡ್ರು ನಿನ್ಯಾವನ್ಲ ಕೇಳನು ಒಂಥರ ಸ್ಪರ್ಶ. ಒಂದ ಎರಡ, ಇನ್ನು ಮದ್ವೆ ಆದ್ಮೇಲಂತೂ ಅಳಿಯ ಅಂತಂದ್ರೆ ಅತ್ತೆ ಮಾವ ನಾದ್ನಿ ಮನೆ ಕಡೆ ಎಲ್ಲ ನಿನ್ನ ರಾಜನ್ ತರ ನೋಡ್ಕೊಂತಾರೆ ಕಣ್ಣ. ಕುಂತ್ ಜಾಗದಲ್ಲಿ ಕೂದಲು ಕೂಡ ಕೊಂಕಾಗ್ದಾರ ನೋಡ್ಕೊತಾರ ಕಣ್ಲಾ. ಒಪ್ಕೊಳ್ಳ. ಲೈ, ನಾವ್ ಹಾಕೋ 3 ಗಂಟೆಗೆ ಇಷ್ಟೊಂದೆಲ್ಲ ಸವಲತ್ತುಗಳು ಸಿಗ್ತವೆ ಅಂತಂದ್ರೆ ನೀವ್ ಯಾಕ್ರೋ 2ನೇ ಮದ್ವೆ ಆಗ್ಲಿಲ್ಲ? ಹಂಗೇನಾರ ಮಾಡ್ದ ಅಂದ್ರೆ ಎಂಡ್ರು ಮಕ್ಳು ಅತ್ತೆ ಮಾವ ನಾದ್ನಿ ಬಾಮೈದ ಎಲ್ಲ ಸೇರ್ಕೊಂಡ್ ಕೆರ ತಗೊಂಡ್ ಹೊಡಿತಾರೆ ಜ್ವರ ಬರೋ ಗಂಟ. ನಾವ್ ಹೇಳೋದನ್ನ ಹೆಂಗೆಂಗೋ ಅರ್ಥ ಮಾಡ್ಕೊಂಬೇಡ ರಾಜ. ಸರಿ, ನನಗೆ ಏನ್ ಮಾಡ್ಬೇಕು? ಒಂದ್ ಮದುವೆ ಮಾಡ್ಕೋ, ಸಂತೋಷವಾಗಿ ಆರಾಮಾಗಿ ಜೀವನ ಶುರು ಮಾಡ್ಕೋ. ನಮಗೂ ನೋಡಕ್ ಬಿಡು ಅಷ್ಟೇಯ. ನಿಮ್ಮವ್ವ ಬೇರೆ ಆಗಾಗ ಹುಷಾರಿಲ್ಲ ಅಂತಾಳೆ, ಕೈಕಾಲು ನೋವು ಅಂತಾಳೆ. ಅವಳಿಗೊಂದು ಸಹಾಯ ಆಯ್ತದೆ. ನಿಮ್ಮ ಅಜ್ಜಿನೂ ನಿನ್ ಹುಟ್ಟು ನೋಡಿದ ಮೇಲೇನೆ ಚಟ್ಟ ಹತ್ತಿದ್ದು. ನಿನ್ಗೊಂದು ಮದುವೆ ಮಾಡಿಸಿ ನಿನ್ಗೊಂದು ಮಗು ಹುಟ್ಟಿ ಆ ಮರಿ ಮಗನ್ನ ನೋಡಿ ಪ್ರಾಣ ಬಿಡಬೇಕು ಅನ್ನೋದೇ ನನ್ನ ಆಸೆ. ನಾವು ಹೇಳ್ತಾ ಇರೋದು ನಿನ್ನೊಳ್ಳೇದಕ್ಕೆ. ಸುಮ್ಮನೆ ಹಠ ಮಾಡದೆ ಮದುವೆಗೆ ಒಪ್ಕೊಳ್ಳೋ ಮಗ. ಸರಿ, ನಿಮ್ಮ ಮನ್ಸಿಗೆ ನೋವು ಮಾಡಕ್ಕೂ ನನ್ಗೆ ಇಷ್ಟ ಇಲ್ಲ. ಏನ್ ಮಾಡ್ತೀರೋ ಮಾಡಿ. ಇವ್ನ ಮುನ್ಸ್ವಾಮಿ ಅಲ್ವಾ? ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ದಾನೆ? ಜೊತೆಗೆ ಯಾರೋ ಹುಡುಗಿ ಬರೀ ಇದ್ದಾಳೆ.